ನಮಸ್ತೆ. ನಮ್ಮ ಕುಟುಂಬ ಕನ್ನಡ ಬ್ಲಾಗ್ಸ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಹೋಪ್ ಎಲ್ಲರೂ ಸೇಫಾಗಿ ಚೆನ್ನಾಗಿದ್ದೀರಾ ಅಂತ ಹೇಳಿ ಭಾವಿಸ್ತಾ ಇವತ್ತಿನ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ. ನಿಮಗೆ ತಮ್ಮನೇಲಿ ನೋಡಿದ ತಕ್ಷಣ ಗೊತ್ತಾಗಿರ್ಬೋದು, ಇವತ್ತು ನನ್ನ ಒಂದು ಫೇಸ್ ಹೇಗೆಲ್ಲ ನಾನು ನನ್ನ ಫೇಸ್ಗೆ ಕೇರ್ ಮಾಡ್ತೀನಿ ಮನೆಯಲ್ಲೇ ಅನ್ನೋದನ್ನೇ ಈ ಒಂದು ವಿಡಿಯೋದಲ್ಲಿ ಶೇರ್ ಮಾಡ್ತೀನಿ. ಸೊ ದಯವಿಟ್ಟು ಯಾರಾದರೂ ಹೊಸದಾಗಿ ನೋಡ್ತಾ ಇದ್ದರೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಪ್ರೀತಿಯ ಸಪೋರ್ಟ್ ನನ್ನ ಮೇಲೆ ಸದಾ ಇರಲಿ. ಆ್ಯಕ್ಚುಲಿ ತುಂಬ ಜನಕ್ಕೆ ಗೊತ್ತಿಲ್ಲದಿರೋ ವಿಚಾರ ಏನಪ್ಪ ಅಂತಂದರೆ, ನಿಜವಾಗ್ಲೂ ಹೇಳ್ತೀನಿ, ನನಗೆ ಕನ್ನಡ ಅಷ್ಟು ಸರಿಯಾಗಿ ಬರೋದಿಲ್ಲ. ಮದುವೆಗೆ ಅಂದರೆ ಸ್ಕೂಲಿಗೆ ಹೋಗಬೇಕಾದ್ರೆ, ಆಮೇಲೆ ಮದುವೆ ಆದಮೇಲೆ ನಮ್ಮ ಯಜಮಾನ್ರ ಜೊತೆ ಕನ್ನಡ ಮಾತಾಡಿ ನಾನು ಕಲ್ತಿರೋದೇ ಹೊರತು, ನಾವು ಬೇಸಿಕಲಿ ಮನೇಲಿ ಮಾತಾಡೋದು ತೆಲುಗು. ಸೊ ಅಷ್ಟಾದರೂ ನನಗೆ ಕನ್ನಡ ಇಷ್ಟು ಚೆನ್ನಾಗಿ ಹೇಗೆ ಬರುತ್ತೆ ಅಂತಂದರೆ, ನಾನು ಓದಿದ್ದು ಬೆಳೆದಿದ್ದು ಎಲ್ಲವೂ ಕನ್ನಡ ಒಂದು ಕಲಿಯೋ ಜಾಗದಲ್ಲಿ, ಅಂದರೆ ಸ್ಕೂಲಲ್ಲಿ ನಮಗೆ ಕನ್ನಡನೇ ಮೇನ್ ಲ್ಯಾಂಗ್ವೇಜ್ ಇದ್ದಿದ್ದು. ಸೊ ಹಾಗಾಗಿ ನನಗೆ ಕನ್ನಡನೇ ಸ್ವಲ್ಪ ಜಾಸ್ತಿ ಬರುತ್ತೆ. ಆಮೇಲೆ ಸಂಸ್ಕೃತ ಅಂತ ಕರಿತೀವಲ್ಲ, ನಮಗೆ SSLCಲಿ ಸಂಸ್ಕೃತನೂ ಇತ್ತು. ಸೊ ಅದನ್ನೂ ಕಲ್ತಿದ್ದೀನಿ. ಸೊ ಅದನ್ನೂ ಬರುತ್ತೆ. ಆ್ಯಂಡ್ ತುಂಬ ಜನಕ್ಕೆ ಅದೊಂದು ಕ್ವಶ್ಚನ್ ಇದೆ, ಯಾಕೆ ನೀವು ಕೆಲವೊಂದು ಉಚ್ಚಾರಣೆಯನ್ನು ಕರೆಕ್ಟಾಗಿ ಮಾಡೋದಿಲ್ಲ? ನಿಮ್ಮ ವಾಯ್ಸ್ ಚೆನ್ನಾಗಿದೆ, ಆದರೆ ಕೆಲವೊಂದು ಪದಗಳನ್ನು ನೀವು ಉಚ್ಚಾರಣೆ ಮಾಡೋದು ಯಾಕೋ ಸರಿ ಹೊಂದಲ್ಲ, ಸರಿ ಕಾಣಲ್ಲ ಅಂತ ಕೇಳ್ತಾ ಇರ್ತೀರ. ಸೊ ಅದಕ್ಕೆ ಮೇನ್ ಕಾರಣ ಏನು ಅಂತಂದರೆ, ಬೇಸಿಕಲಿ ನಾವು ತೆಲುಗು ಮಾತಾಡೋದು ಮನೇಲಿ. ಈವನ್ ನನ್ನ ಮಗನಿಗೂ ಸ್ವಲ್ಪ ಕಲಿಸ್ತೀನಿ. ಬಟ್ ಮನೆಯಲ್ಲಿ ಆಸ್ ಆಫ್ ನೌ ನಾನು ಮತ್ತು ನಮ್ಮ ಯಜಮಾನರು, ನನ್ನ ಮಗ 3 ಜನ ನಾವು ಕನ್ನಡದಲ್ಲೇ ಮಾತುಕತೆ ಮಾಡೋದು. ಮನೆಯಲ್ಲೂ ಅಷ್ಟೇ. ಆ್ಯಂಡ್ ಪರ್ಯನ್ ಜೊತೆ ಆಗಾಗ ಇಂಗ್ಲೀಷ್ನಲ್ಲೂ ಮಾತಾಡ್ತೀವಿ, ಬಿಕಾಸ್ ಅವ್ರಿಗೆ ಅದೂ ತುಂಬ ಇಂಪಾರ್ಟೆಂಟ್ ಸ್ಕೂಲಲ್ಲೆಲ್ಲ ಮಾತಾಡೋದು. ಸಮ್ಟೈಮ್ಸ್ ಕನ್ನಡ, ಇಂಗ್ಲೀಷ್, ತೆಲುಗು 3 ಲ್ಯಾಂಗ್ವೇಜು ನಮ್ಮ ಮನೇಲಿ ನಡೀತಾ ಇರುತ್ತೆ, ಮಾತಾಡ್ತಾ ಇರ್ತೀವಿ. ಆ್ಯಂಡ್ ಪ್ರತಿಯೊಬ್ಬರು ಈ ಥರ ಕ್ವಶನ್ ಮಾಡಿದಾಗ ನಂಗೊಂಥರ ಬೇಜಾರಾಗುತ್ತೆ. ಅಯ್ಯೋ, ತೆಲುಗು ಅವಳಾಗಿದ್ರು ಇಷ್ಟು ಚೆನ್ನಾಗಿ ಕನ್ನಡ ಮಾತಾಡ್ತೀನಲ್ಲ ಕಲಿತು, ಬಟ್ ಆದ್ರೂ ನನಗೆ ಒಂದು ಸಪೋರ್ಟ್ ಅನ್ನೋದೇ ಇಲ್ವಲ್ಲ ಅಂತ. ಬೇಸಿಕಲಿ ನಮಗೆ ಹೆಂಗೆ ಅಂತಂದರೆ, ಹೆಣ್ಮಕ್ಳೇ ಶತ್ರು ಅಂತ ಸುಮ್ಮನೆ ಹೇಳಲ್ಲ ಗೈಸ್. ಯಾಕೆ ಅಂತಂದರೆ, ನೋಡ್ತಾರೆ, ಸಬ್ಸ್ಕ್ರೈಬ್ ಆಗಲ್ಲ, ಅಯ್ಯೋ ನಾನು ಯಾಕೆ ಆಗಬೇಕು ಇವಳು ವಿಡಿಯೋ ನೋಡಿ ಅಂತ. ಅದೇ ಒಂದು ಒಳ್ಳೆ ಮನೋಭಾವದಿಂದ, ಪಾಪ ನಮಗಾದರೂ ಮಾಡೋಕ್ಕಾಗಿಲ್ಲ, ಈ ಹುಡುಗಿ ಮಾಡ್ತಾಯಿದ್ದಾಳೆ, ಸಪೋರ್ಟ್ ಮಾಡೋಣ ಅಂತ ಹೇಳಿ ಒಂದು ಸಬ್ಸ್ಕ್ರೈಬ್ ಮಾಡಿ ಒಂದು ಕಮೆಂಟ್ ಹಾಕಿದ್ರೆ ನಮಗೂ ಒಂದು ಮೋಟಿವೇಟ್ ಆಗುತ್ತೆ ಅಲ್ವಾ. ಬಟ್ ತುಂಬ ಜನ ನನ್ನ ತೆಲುಗು ಫ್ರೆಂಡ್ಸ್ ಎಲ್ಲ ಕೇಳೋದು, ನೀನು ಯಾಕೆ ಕನ್ನಡದಲ್ಲೇ ವ್ಲಾಗ್ ಮಾಡ್ತೀಯಾ, ಕನ್ನಡದಲ್ಲಿ ಇಷ್ಟು ದಿನ ಮಾಡಿ ನಿಂಗೆ ಏನು ಸಿಕ್ತು, ತೆಲುಗು ಚಾನಲ್ ಆದರೂ ಸ್ಟಾರ್ಟ್ ಮಾಡು ಅಂತ. ನಾನು ತೆಲುಗು ಚಾನಲ್ಲು ಸ್ಟಾರ್ಟ್ ಮಾಡಿದೆ, ಹೋಮ್ ಬಿಲ್ಟ್ ವಿತ್ ಲವ್ ಅಂತ. ಇದೇ ಚಾನಲ್ಗೆ ನಾನು ಮೊದಲು ಆ ಹೆಸರನ್ನು ಇಟ್ಟಿದ್ದೆ. ಬಟ್ ತೆಲುಗುನಲ್ಲಿ ಸ್ಟಾರ್ಟ್ ಮಾಡಿದೆ, ಬಟ್ ಅದರಲ್ಲಿ ನನಗೆ ಕರೆಕ್ಟಾಗಿ ವೀಡಿಯೋಸ್ ಅಪ್ಲೋಡ್ ಮಾಡೋಕ್ಕಾಗ್ತಾ ಇರಲಿಲ್ಲ. ಆಮೇಲೆ ನಮಗೊಂಥರ ಇವಾಗ ಕನ್ನಡ ಜಾಸ್ತಿ ಮಾತಾಡಿ ತೆಲುಗು ಸ್ವಲ್ಪ ಮಿಸ್ ಆಗ್ತಾ ಇರುತ್ತೆ. ಆಮೇಲೆ ಇನ್ನೊಂದೇನು ಅಂತಂದರೆ, ಇದಕ್ಕೂ ಕನ್ನಡಗೂ ವೀಡಿಯೋ ಹಾಕಬೇಕು, ತೆಲುಗುಗೂ ವೀಡಿಯೋ ಹಾಕಬೇಕಂದ್ರೆ ನನ್ನ ಫೋನ್ ಮೆಮೊರಿ ಸಾಕಾಗ್ತಾಯಿಲ್ಲ. ಸೊ ಇದೆಲ್ಲ ಕಾರಣಕ್ಕೆ ನಾನು ಅದನ್ನು ಸ್ಟಾಪ್ ಮಾಡಿದೆ, ಬಿಕಾಸ್ ನನಗೆ ತೆಲುಗುಗಿಂತ ಕನ್ನಡದ ಮೇಲೆ ಒಲವು ಜಾಸ್ತಿ. ಬಟ್ ಈಗ ಯಾಕೆ ಇದನ್ನೆಲ್ಲ ಹೇಳ್ತಾ ಇದ್ದೀನಿ ಅಂತಂದರೆ, ನಮ್ಮ ಜನಕ್ಕೆ ನಿಜವಾಗ್ಲೂ ಹೇಳಬೇಕಂತಂದರೆ, ನಮ್ಮವ್ರಿಗೆ ನಾವು ಸಪೋರ್ಟ್ ಮಾಡಬೇಕು ಅನ್ನೋದು ಅವ್ರಿಗೆ ಬರೋದೇ ಇಲ್ಲ. ಅದೇ ಬೇರೆಯವ್ರಿಗಾದರೆ ಸಪೋರ್ಟ್ ಮಾಡ್ತಾ ಇರ್ತಾರೆ. ನಾನೇ ನೋಡಿದ್ದೀನಿ, ಇನ್ಸ್ಟಾಗ್ರಾಮ್ ಆಗಿರಬಹುದು, ಯೂಟ್ಯೂಬಲ್ಲಿ ಆಗಿರಬಹುದು. ನಾನು ಅದಕ್ಕೆ ಈಗ ಓಪನ್ ಆಗಿ ಹೇಳ್ತಾ ಇದ್ದೀನಿ ಗೈಸ್, ನಾವು ಹುಟ್ಟಿದಾಗಿಂದ ಕನ್ನಡದಲ್ಲೇ ಅಂದರೆ ಕನ್ನಡದವ್ರಾಗೇನು ನಾವು ಹುಟ್ಟಿಲ್ಲ. ಬೇಸಿಕಲಿ ನಾವು ತೆಲುಗು, ಇವನ್ ನಮ್ಮ ತಾಯಿ ಮನೇಲೂ ನಾನು ಹುಟ್ಟಿದಾಗಿಂದ ಕಲ್ತಿದ್ದೆ ತೆಲುಗು. ಸ್ಕೂಲಿಗೆ ಜಾಯ್ನ್ ಆದಮೇಲೆ ಸ್ಕೂಲಲ್ಲಿ ಮಾತಾಡಿ, ಸ್ಕೂಲಲ್ಲಿ ಈ ಎಲ್ಲ ಕಲಿತು, ಕನ್ನಡ ಕಲಿತು ಇವತ್ತು ಇಷ್ಟು ಚೆನ್ನಾಗಿ ನಾನು ಪರ್ಫೆಕ್ಟಾಗಿ ಅಲ್ಲದೆ ಇದ್ರೂ ನನಗೆ ಎಷ್ಟು ಸಾಧ್ಯನೋ ಅಷ್ಟು ನಾನು ಒತ್ತನ್ನು ಕೊಟ್ಟು ಕನ್ನಡ ಕಲಿತು ಇವತ್ತು ನಾನು ಮಾತಾಡ್ತಾ ಇದ್ದೀನಿ ಅಂತ ಅಂದರೆ, ರಿಯಲಿ ನಾನು ನಮ್ಮ ಸ್ಕೂಲ್ ಟೀಚರ್ಸ್ಗೆ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಬಿಕಾಸ್ ಅವರು ನನಗೆ ಹೇಳ್ಕೊಟ್ಟಿರೋದಕ್ಕೆ ಇವತ್ತು ನಾನು ಇಷ್ಟು ಚೆನ್ನಾಗಿ ಕನ್ನಡ ಮಾತಾಡ್ತಾ ಇದ್ದೀನಿ. ಅದೊಂದು ಎಲ್ರಿಗೂ ಇತ್ತು ತಲೆಯಲ್ಲಿ. ಸೊ ಅದನ್ನು ಕ್ಲಿಯರ್ ಮಾಡ್ತಾ ಇದ್ದೀನಿ. ಸೊ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ನನ್ನ ಕನ್ನಡದಲ್ಲಿ ಏನಾದರೂ ಸಮಸ್ಯೆ ಇದ್ದರೆ ಅಡ್ಜಸ್ಟ್ ಮಾಡ್ಕೊಳ್ಳಿ. ತೆಲುಗು ಅವಳಾಗಿ ಕನ್ನಡನ ಇನ್ನೆಷ್ಟು ಚೆನ್ನಾಗಿ ಮಾತಾಡಲಿ ನೀವೇ ಕಮೆಂಟ್ ಮಾಡಿ. ಸೊ ಇವತ್ತು ನಾನು ಹೇಳೋದ್ನಲ್ವಾ, ನಾನು ಹೇಗೆ ಮನೆಯಲ್ಲೇ ಸ್ಕಿನ್ನನ್ನು ಕೇರ್ ಮಾಡ್ತೀನಿ ಅಂತ ಹೇಳಿ. ಆ್ಯಕ್ಚುಲಿ ಇವತ್ತು ವೆಡ್ನೆಸ್ಡೇ, ಕೆಲಸ ಸ್ವಲ್ಪ ಕಡಿಮೆ ಇರುತ್ತೆ. ಹಾಗಾಗಿ ಇವತ್ತು ಫೇಸ್ ಪ್ಯಾಕನ್ನು ಹಾಕ್ಕೋತಾ ಇದ್ದೀನಿ. ಫೇಸ್ ಪ್ಯಾಕ್ ಹಾಕ್ಕೊಂಡ ಮೇಲೆ ನನ್ನ ಇವಾಗ ಮನೆ ಕೆಲಸ ನಾನೇ ಮಾಡ್ಕೋತಾ ಇರೋದ್ರಿಂದ ಫೇಸ್ ಪ್ಯಾಕು ಅದು ಡ್ರೈ ಆಗೋಷ್ಟೊತ್ತಿಗೆ ಮನೆ ಕೆಲಸನೂ ಆಗೋಗುತ್ತೆ ಅಂತ ಹೇಳಿ ಮನೆ ಹೊರಿಸ್ತಾ ಹಾಗೇ ಪ್ಯಾಕನ್ನು ಸಹ ಹಾಕ್ಕೊಂಡಿದ್ದೀನಿ.
ಲಿಟ್ರಲಿ ನನಗೆ ಇವಾಗ ನನ್ನನ್ನು ಈ ವಿಡಿಯೋದಲ್ಲಿ ನೋಡ್ತಾ ಇದ್ದರೆ ಅಯ್ಯೋ ಎಷ್ಟು ದಿನ ಆಗೋಗಿತ್ತಲ್ಲಪ್ಪ ಹಿಂಗೆಲ್ಲ ಕೆಲಸ ಮಾಡಿ ನಾನು ಅಂತ ಅನ್ನಿಸ್ತಾ ಇದೆ. ಆ್ಯಂಡ್ ಈಗ ನಾನು ಏನು ಫೇಸ್ ಪ್ಯಾಕ್ ಹಾಕಿದ್ದೀನೋ ನೀವು ಮನೆಯಲ್ಲೂ ಇದನ್ನು ತಯಾರಿಸ್ಕೋಬಹುದು. ಕಾಫಿ ಪುಡಿಗೆ ಒಂದು ಸ್ವಲ್ಪ ನಿಂಬೆ ರಸ ಆಗಲಿ ಮೊಸರಾಗಲಿ ಹಾಕ್ಕೊಂಡು, ಮತ್ತು ಸ್ಕ್ರಬ್ಬಿಂಗ್ಗೆ ನೀವು ಟೊಮೊಟೊ ಕಟ್ ಮಾಡಿ ಸಕ್ಕರೆನ ಅದ್ಬಿಟ್ಟು ನೀವು ಸ್ಕ್ರಬ್ ಆಗಿ ಯೂಸ್ ಮಾಡ್ಬೋದು. ಬಟ್ ಇವೇನು ಮಾಡೋಕ್ಕಾಗಲ್ಲಪ್ಪ ನಮಗೆ, ಅದು ಎಲ್ಲ ಒಂಥರ ಅನಿಸುತ್ತೆ ಅಂತ ಅನ್ನೋರು ಗೋದ್ರೇಜ್ ಫೇಸ್ ಪ್ಯಾಕ್ಗಳು ಸಿಗುತ್ತೆ. ಈಗ ತುಂಬ ಜನಕ್ಕೆ ಗೋದ್ರೇಜ್ ಆಮೇಲೆ ಗಾರ್ನಿಯರ್ ಈ ಥರ ಅದದೇ ಆದಂತಹ ಪ್ರಾಡಕ್ಟ್ಗಳು ಸಿಗುತ್ತೆ. ನೀವು ಫೇಸ್ ಪ್ಯಾಕ್ ಅಂತ ಹೇಳಿ ನಿಮಗೆ ಮೆಡಿಕಲ್ ಸ್ಟೋರು ಅಥವಾ ಮಾಮೂಲಿ ಬ್ಯಾಂಗಲ್ ಸ್ಟೋರ್ಸ್ಗಳೆಲ್ಲ ಕೇಳಿದ್ರೆ ಸಿಗುತ್ತೆ. ಸೊ ಅಲ್ಲಿ ನೀವು ಪ್ಯಾಕನ್ನು ತೊಗೊಂಡು ಹಾಕ್ಕೋಬೋದು. ನಿಮಗೆ ಪ್ಯಾಕ್ ಅವೈಲಬಲ್ ಇಲ್ಲ ಅಂತಂದರೆ ಈ ಥರ ಟ್ಯೂಬಲ್ಲೇ ಬರುತ್ತೆ. ಈಗ ನಾವು ಫೇಸ್ ವಾಶ್ ಎಲ್ಲ ಹೇಗೆ ತೊಗೋತೀವಲ್ಲ, ಸೇಮ್ ಅದೇ ಥರ ಪ್ಯಾಕ್ದು ಒಂದು ಟ್ಯೂಬ್ ಬರುತ್ತೆ. ಏನಿಲ್ಲ ಅಂದರೂ ಒಂದು 4 to 5 ಟೈಮ್ಸ್ ನಾವು ಅದನ್ನು ಯೂಸ್ ಮಾಡ್ಬೋದು. ಈಗ ನಾನು ಹೇಗೆ ಕೈಯಲ್ಲಿ ನೀಟಾಗಿ ಸ್ಪ್ರೆಡ್ ಮಾಡಿಕೊಂಡು ಸೇಮ್ ಅದೇ ಥರ ಹಾಕ್ಕೊಳ್ಳೋದು. ಅದಾದಮೇಲೆ ಒಂದು ಕರೆಕ್ಟಾಗಿ 10 ನಿಮಿಷ ಬಿಡಬೇಕಾಗತ್ತೆ. 10 ನಿಮಿಷ ಬಿಟ್ಟರೆ ಅದು ನೀಟಾಗಿ ಡ್ರೈ ಆಗುತ್ತೆ. ಅದಾದಮೇಲೆ ನೀವು ಅದನ್ನು ರಿಮೂವ್ ಮಾಡಿ ಫೇಸ್ದು ಗ್ಲೋ ಎಷ್ಟು ಚೆನ್ನಾಗಿರುತ್ತೆ ಅಂತ ಹೇಳಿ ತೋರಿಸ್ತೀನಿ, ನೋಡ್ತಾ ಹೋಗಿ. ಆ್ಯಂಡ್ ಗೈಸ್, ಲಾಸ್ಟ್ ಟೈಮು ನಾನು ಗೊತ್ತಿರೋರ ಹತ್ರನೇ ಹೋಗ್ಬಿಟ್ಟು ಸ್ವಲ್ಪ ನೇಲ್ ಆರ್ಟ್ ಎಲ್ಲ ಮಾಡ್ತಾರೆ ಅವರು. ನಾನು ಪ್ರಮೋಷನ್ ಏನು ಮಾಡಿರಲಿಲ್ಲ ಅವ್ರದ್ದು, ಜಸ್ಟ್ ಅವ್ರಿಗೆ ಗೊತ್ತೂ ಇಲ್ಲ ಫಸ್ಟ್ ಆಫ್ ಆಲ್ ನಾನು ಯೂಟ್ಯೂಬ್ ಚಾನಲ್ ಇದೆ ಅಂತ. ಏನೋ ಸಣ್ಣ ಪರಿಚಯದಿಂದ ಅವರು ಕರೆದಿದ್ರು ನನ್ನನ್ನು, ಬಾ ಮಾಡಿಕೊಡ್ತೀನಿ ಅಂತ ಹೇಳಿ. ಬಟ್ ಹೋಗಿದ್ದೆ ನಾನು. ಹೋದ್ಮೇಲೆ ಒಂದು 2 ಮಂತ್ಸ್ ಆಯಿತು ಅಂತ ಅನ್ಕೋತೀನಿ. ನಾನು ಎಲ್ಲೂ ಶೇರ್ ಮಾಡಿಲ್ಲ, ಬಿಕಾಸ್ ಆಮೇಲೆ ಕಾಂಟ್ಯಾಕ್ಟ್ ನಂಬರ್ ಕೊಡಿ ಅಕ್ಕ ಅಂತ ಕೇಳ್ತೀರಾ. ಸೊ ಹಾಗಾಗಿ ಹೋದರೆ ನೇಲ್ ಆರ್ಟ್ ಮಾಡಬೇಕಾದ್ರೆ ತುಂಬ ಚೆನ್ನಾಗಿತ್ತು. ಬಟ್ ಈಗ ಮಾಡಿಸ್ಕೊಂಡಾದಮೇಲೆ ಹೇಗಿದೆ ನನ್ನ ಉಗುರು ಅಂತ ನೋಡ್ತಾ ಇದ್ದೀರಲ್ಲ, ಯಾಕಾದರೂ ಮಾಡಿಸ್ಕೊಂಡು ಅನ್ನೋ ಥರ ಅನ್ನಿಸ್ತಾ ಇತ್ತು. ಆ್ಯಂಡ್ ಸೊ ಈಗ ನಾನು ಕೆಲಸ ಎಲ್ಲ ಮುಗಿಸ್ಕೊಂಡು ಸ್ವಲ್ಪ ಡ್ರೈ ಆಗಿದೆ, ನಿಮಗೆ ಕಾಣಿಸ್ತಾ ಇದೆಯಾ ನೋಡಿ, ಈ ಥರ ಬರುತ್ತೆ. ಸೊ ಅದಾದಮೇಲೆ ನಿಧಾನವಾಗಿ ರಿಮೂವ್ ಮಾಡಬೇಕಾಗತ್ತೆ. ಆ್ಯಕ್ಚುಲಿ ತುಂಬ ಈ ಬ್ಲ್ಯಾಕ್ ಹೆಡ್ಸ್ ಎಲ್ಲ ಜಾಸ್ತಿ ಇರುತ್ತೆ, ವೈಟ್ ಹೆಡ್ಸ್ ಬ್ಲ್ಯಾಕ್ ಹೆಡ್ಸ್ ಅದೆಲ್ಲ. ನಾನು ಇಲ್ಲಿ ರಿಮೂವ್ ಮಾಡ್ತಾ ಇದ್ರೇ ನಿಮಗೆ ಗೊತ್ತಾಗ್ತಾ ಇದೆ ಅಂತ ಅನ್ಕೋತೀನಿ. ನನಗಂತೂ ಇನ್ಸ್ಟೆಂಟಾಗಿ ಮನೇಲಿ ಯಾವುದಾದ್ರೂ ಫಂಕ್ಷನ್ ಇದೆ ಅಥವಾ ಸುಮ್ಮನೆ ಅಂದರೆ ತುಂಬ ದಿನ ಆಯಿತು ಫೇಶಿಯಲ್ ಮಾಡ್ಸೋಕ್ಕೆ ಪ್ರತಿ ತಿಂಗಳು ಹಣ ಕೇಳಿದ್ರೆ ಕೊಡ್ತಾರಾ? ಚಾನ್ಸೇ ಇಲ್ಲ. ಸೊ ಈ ರೀತಿ ನಾವು ಮನೆಯಲ್ಲೇ ಮಾಡ್ಕೊಳ್ಳೋದು ಒಳ್ಳೆಯದು. ಏನೋ 6 ತಿಂಗಳಿಗೋ ವರ್ಷಕ್ಕೊಂದು ಸತಿ ಪಾರ್ಲರ್ಗೆ ಹೋದರೆ ದುಡ್ಡಾದರೂ ಕೊಡ್ತಾರೆ. ಆ್ಯಂಡ್ ಸ್ಕಿನ್ ನೋಡ್ಬೋದು ನೀವು ಇಲ್ಲಿ ಎಷ್ಟು ಒಂದು ರೀತಿ ಗ್ಲೋಯಿಂಗ್ ಆಗಿದೆ. ಫೇರ್ ಅಂತ ಹೇಳಲ್ಲ ನಾನು, ಸ್ಕಿನ್ ಯಾವತ್ತೂ ಫೇರ್ ಆಗೋದಿಲ್ಲ, ಗ್ಲೋಯಿಂಗ್ ಆಗುತ್ತೆ. ಇಲ್ಲಿ ನೋಡ್ಬೋದು ನೀವು ಎಷ್ಟು ನೋಡಿ, ಒಂದು ಮಾರ್ಕ್ ಏನಾದರೂ ಇದೆಯಾ ಫೇಸಲ್ಲಿ? ನನಗೆ ಚಾನ್ಸೇ ಇಲ್ಲ. ಬಿಕಾಸ್ ನಾನು ಏನೇನೋ ಕ್ರೀಮ್ಗಳಂತೆ ಅದಂತೆ ಇದಂತೆ ಏನೂ ಹಾಕಲ್ಲ, ನ್ಯಾಚುರಲಾಗಿ ನಂಗೆ ಹಂಗೆ ಇಷ್ಟ. ಸೊ ನೋಡಿ, ಇದು ಮಾಸ್ಕ್. ನಾವು ಡೈರೆಕ್ಟ್ ಮಾಸ್ಕ್ ತೊಗೊಂಬಂದರೆ ಅದನ್ನು ಹಾಕ್ಕೋಬೇಕು, ಮಲ್ಕೋಬೇಕು, ಹೀಗೆಲ್ಲ ಇರುತ್ತೆ. ಬಟ್ ಇದನ್ನು ನಾವು ಹಾಕೋದ್ರಿಂದ ಮಲ್ಕೊಂಡೇ ಇರಬೇಕು ಅಥವಾ ಏನು ಕೆಲಸ ಮಾಡಬಾರ್ದು ಅನ್ನೋ ರಿಸ್ಟ್ರಿಕ್ಷನ್ ಇಲ್ಲ. ಹಾಕ್ಬಿಟ್ಟು ಆರಾಮ್ಸೆ ಓಡಾಡಿಕೊಂಡು, ಅಲ್ಲ ಮನೇಲಿರೋ ಹೆಣ್ಮಕ್ಳು ಫೇಸ್ ಪ್ಯಾಕೋ ಇನ್ನೊಂದು ಹಾಕ್ಕೊಂಡು ಮಲ್ಕೊಳ್ಳೋ ಅಷ್ಟು ಟೈಮ್ ಇರುತ್ತೆ ಗೈಸ್. ನನಗೇನೋ ಹಂಗೆ ಅನ್ಸಲ್ಲ, ಬೇರೆ ಎಲ್ಲ ಕೆಲಸ ಇರುತ್ತಲ್ವ, ನಾವು ಪ್ಯಾಕ್ ಹಾಕ್ಕೊಂಡೇ ಬೇರೆ ಕೆಲಸ ಮಾಡ್ತಾ ಇರ್ತೀವಿ. ಸೊ ಇನ್ನು ಈ ಪ್ಯಾಕೆಲ್ಲ ರಿಮೂವ್ ಮಾಡಿ ಅದಾದಮೇಲೆ ನಾನು ಸ್ವಲ್ಪ ಫ್ರೆಶ್ ಅಪ್ ಆಗಿ ಸ್ವಲ್ಪ ಹೊತ್ತು ಸ್ವಲ್ಪ ಯೂಟ್ಯೂಬ್ ಕೆಲಸ ಅದು ಇದು ಎಲ್ಲ ಇರುತ್ತೆ. ಆಮೇಲೆ ಇನ್ಸ್ಟಾಗ್ರಾಮಲ್ಲಿ ಈಗ ನಮ್ಮ ಗಿಲ್ಲಿ ಅವ್ರದ್ದೇ ಹವಾ ಅಲ್ವಾ, ಸ್ವಲ್ಪ ವೀಡಿಯೋಸ್ ಎಲ್ಲ ಎಡಿಟ್ ಮಾಡಿ ಅಪ್ಲೋಡ್ ಮಾಡ್ತಾ ಇರ್ತೀನಿ. ಅದಾದಮೇಲೆ ನನಗಂತೂ ಒಂದು ಸ್ಟ್ರಾಂಗ್ ನಿದ್ದೆ ಬೇಕೇ ಬೇಕು. ಬಿಕಾಸ್ ಮಾರ್ನಿಂಗ್ 6 o'clock ಎದ್ದಿರ್ತೀನಿ. ಬೆಳಗ್ಗೆ ಬೇಗ ಏಳೋದ್ರಿಂದ ತುಂಬ ಪಾಸಿಟಿವ್ ಫೀಲ್ ಆಗುತ್ತೆ. ಬಟ್ ಆ ಚಳಿಗೆ ಎಷ್ಟು ಚಂದ ನಿದ್ದೆ ಬರ್ತಾ ಇರುತ್ತೆ, ಎದ್ದೊಳ್ಬೇಕು ಅಂತ ಮನಸ್ಸೇ ಆಗೋದಿಲ್ಲ ಗೈಸ್. ಇಲ್ಲಿ ನೋಡ್ಬೋದು ನೀವು ಎಷ್ಟು ಗ್ಲೋಯಿಂಗ್ ಆಗಿ ಕಾಣ್ತಾ ಇದೆ ಅಂತ. ಯಾರೂ ಹೇಳ್ತಾರಲ್ಲ ಫೇಸ್ ಪ್ಯಾಕ್ ಹಾಕಿದ್ರೆ ಬೆಳ್ಳಗಾಗ್ಬಿಡ್ತೀವಿ, ನ್ಯಾಚುರಲ್ ಕಲರ್ ಗೈಸ್. ಖುಷಿ ಪಡಿ, ನಮ್ಗೆ ಇಷ್ಟು ಚೆನ್ನಾಗಿ ದೇವರು ನೋಡೋಕ್ಕೆ ಚೆಂದ ಕೊಟ್ಟಿದ್ದಾನೆ, ಒಳ್ಳೆ ರೂಪ ಕೊಟ್ಟಿದ್ದಾನೆ ಅಂತ ಹೇಳಿ ಕಲ್ಲರೆಲ್ಲ ಮ್ಯಾಟ್ರೇ ಆಗೋದಿಲ್ಲ, ನೋಡೋಕ್ಕೆ ಲಕ್ಷಣವಾಗಿರಬೇಕು. ಸೊ ಅದು ನನ್ನ ಒಂದು ಅಭಿಪ್ರಾಯ. ತುಂಬ ಗ್ಲೋಯಿಂಗ್ ಮತ್ತು ತುಂಬ ನೈಸ್ ಥರ ಫೀಲ್ ಆಗ್ತಾಯಿದೆ ನನಗೆ. ಸೊ ಅದಾದಮೇಲೆ ನಾನು ಹೋಗಿ ಸ್ನಾನ ಎಲ್ಲ ಮಾಡಿಕೊಂಡು, ನಾನು ಯೂಶ್ವಲಿ ಏನು ಮಾಡ್ತೀನಿ, ಒಂದು 10:30 11 o'clock ಅಷ್ಟೊತ್ತಿಗೆ ಆಲ್ಮೋಸ್ಟ್ ಕೆಲಸ ಮುಗಿಸ್ಕೋತೀನಿ. ಬೈ ಚಾನ್ಸ್ ಆಗಲಿಲ್ಲ ಅಂದರೆ 12 1 o'clock ಸಹ ಆಗಿಬಿಡುತ್ತೆ. ಸೊ ಏನೇ ಕೆಲಸ ಮಾಡಿದ್ರೂ ಆಯಿತಾ, ಏನೇ ಕೆಲಸ ಮಾಡಿದ್ರೂ ನನಗೆ ಸ್ನಾನ ಮಾಡಿ ಮಲ್ಕೊಂಡ್ರೇ ನಂಗೆ ಒಂಥರ ಸಮಾಧಾನ. ಸೊ ಸಾಯಂಕಾಲ ಪರ್ಯಂತ ಬರೋ ಅಷ್ಟೊತ್ತಿಗೆ ಸ್ನಾನ ಮಾಡಿ ಒಂದು ಅರ್ಧ ಮುಕ್ಕಾಲು ಗಂಟೆ ನಿದ್ದೆ ಹೋಗ್ಬಿಟ್ರೆ ನಂಗೆ ಒಂಥರ
ಹಬ್ಬ ಅನ್ನೋ ಥರ ಫೀಲ್ ಆಗ್ತಾ ಇರುತ್ತೆ. ಸೊ ಫ್ರೆಶಪ್ ಆಗಿ ವಿಡಿಯೋ ಏನು ಶೂಟ್ ಮಾಡಲಿಲ್ಲ, ಬಿಕಾಸ್ ತುಂಬ ಟಯರ್ಡ್ ಆಗಿತ್ತು, ನಿಮ್ಮೆಲ್ಲರಿಗೂ ಗೊತ್ತಲ್ಲ ಕೆಲಸ ಜಾಸ್ತಿ. ಫ್ರೆಶಪ್ ಆಗಿ ಊಟ ಮಾಡಿ ಮಲಗಿದಷ್ಟೇ ಕೆಲಸ. ಅದಾದಮೇಲೆ ಸಂಜೆ ಪರ್ಯಂತ ಬಂದ, ಅವನಿಗೆ ಹೋಮ್ ವರ್ಕ್ಸ್ ಅವನದೆಲ್ಲ ಮುಗಿಸ್ಕೊಂಡು, ಇವತ್ತು ವೆಡ್ನೆಸ್ಡೇ ಅಲ್ವಾ, ಅದಕ್ಕೇ ಮೊಟ್ಟೆ ಏನಾದರೂ ಆಮ್ಲೆಟ್ ಮಾಡ್ಕೊಳ್ಳೋಣ ಅಂತ ಹೇಳಿ ಫಸ್ಟಿಗೆ ಇಲ್ಲಿ ಸೊಪ್ಪು ಸಾರು ಮಾಡಿದ್ದೀನಿ. ಸೊಪ್ಪು ಸಾರಿಗೆ ಅವರೆಕಾಳು, ಈಗ ಎಲ್ಲ ಕಡೆ ಅವರೆಕಾಳು ಅಲ್ವಾ, ಏನೋ ಒಂದು ಉಪ್ಪಿಟ್ಟಿಗೂ ಅವರೆಕಾಳು, ಸೊಪ್ಪು ಸಾರಿಗೂ ಅವರೆಕಾಳು. ಅವರೆಕಾಳಿನ ಕಾಲ ಅಂದರೆ ಅವರೆಕಾಳ್ದೆ ಹವ. ಇವಾಗ ತೊಗರಿಬೇಳೆ ಅವೆಲ್ಲ ತಿನ್ನೋಕ್ಕೆ ಆಗಲ್ಲ, ಬೇಳೆ ಸಾರಂತೂ. ನಂತರ ಯಾರೆಲ್ಲ ಇದ್ದೀರೋ ಕಮೆಂಟ್ ಮಾಡಿ, ಓಕೆ. ಸೊ ಬಿಸಿ ಬಿಸಿ ಮುದ್ದೆ ಜೊತೆಗೆ ಅವರೆಕಾಳು ಹಾಕಿರುವಂತಹ ಸೊಪ್ಪು ಸಾರು. ಸೊ ದಂಟಿನ ಸೊಪ್ಪು ನಿಜವಾಗ್ಲೂ ದೇಹಕ್ಕೆ ತಂಪು. ನಮಗೆ ಹಳ್ಳಿಲಿರೋ ನಮಗೇ ಈಗ ಸೊಪ್ಪು ಸಿಗೋದು ಬಂಗಾರ ಆಗಿಬಿಟ್ಟಿದೆ, ಗೊತ್ತಿಲ್ಲ ಯಾಕೆ ಅಂತ. ಬಟ್ ಇದು ನಮಗೆ ಗೊತ್ತಿರೋಂತಹ ತೋಟದವರು, ನಮ್ಮ ಯಜಮಾನ್ರಿಗೆ ಕೆಲವೊಬ್ಬರು ತುಂಬ ಪರಿಚಯದವರೆಲ್ಲ ಇರ್ತಾರಲ್ಲ, ಅವರೆಲ್ಲ ಇದ್ದರೆ ಪಾಪ ಕೃಷ್ಣಂಗೆ ಕೊಟ್ಟು ಕಳ್ಸೋಣಪ್ಪ ಅಂತ ಹೇಳ್ತಾರೆ. ಫ್ರೀಯಾಗಲ್ಲ, ದುಡ್ಡು ಕೊಡಬೇಕು, ಕೃಷ್ಣಂಗೆ ಕೊಟ್ಟು ಕಳ್ಸೋಣಪ್ಪ ಅಂತ ಹೇಳಿ ಪಾಪ ಈ ತೊಗೊಂಬಂದು ಕೊಡ್ತಾರೆ ಮನೆ ಹತ್ರ. ಇಲ್ಲಾಂದರೆ ಕೆಳಗಡೆ ಮನೆ ಅಕ್ಕನ ಕೈಲಿ ಕೊಟ್ಬಿಟ್ಟು ಹೋಗಿರ್ತಾರೆ. ಇಲ್ಲಾಂದರೆ ನಮ್ಮ ಯಜಮಾನ್ರಿಗೆ ಫೋನ್ ಮಾಡಿ ಕೃಷ್ಣ ಸೊಪ್ಪಿದೆ ತಗೊತೀಯಾ ಅಂತ ಕೇಳ್ತಾರೆ. ಬರ್ತೀನಿ ಇಕ್ಕಿರಿ ಅಂತ ಹೇಳಿ ಸಾಯಂಕಾಲ ಇವ್ರು ಹೋಗ್ಬೇಕಾದ್ರೆ ತೊಗೊಬರ್ತಾರೆ. ಸೊ ಹಾಗೆ ಅದ್ರ ಜೊತೆಗೆ ಬಿಸಿ ಬಿಸಿ ಆಮ್ಲೆಟು. ಅದೇನೋ ಗೊತ್ತಿಲ್ಲ, ಬುಧವಾರ ಮತ್ತು ಭಾನುವಾರ ಏನೋ ನಾನ್ ವೆಜ್ ತಿಂದಿಲ್ಲ ಅಂದರೆ ಮನಸ್ಸು ಸ್ಯಾಟಿಸ್ಫೈ ಆಗಲ್ಲ. ಯಾರೆಲ್ಲ ನಮ್ಮ ಥರ ಇದ್ದರೆ ಕಮೆಂಟ್ ಮಾಡಿ. ಆ್ಯಂಡ್ ಇವತ್ತಿನ ವೀಡಿಯೋ ನಿಮಗೆಲ್ಲ ಹೇಗೆ ಅನ್ನಿಸ್ತು ಅಂತ ಹೇಳಿ ಅದನ್ನು ಕಮೆಂಟ್ ಮಾಡಿ. ದಯವಿಟ್ಟು ತೆಲುಗುಗಳಾಗಿದ್ದರೂ ಕನ್ನಡದಲ್ಲಿ ವೀಡಿಯೋ ಮಾಡ್ತಾಯಿದ್ದೀನಿ. ನಿಮ್ಮೆಲ್ಲರ ಸಪೋರ್ಟ್ ಇದ್ದಷ್ಟು ನಾನು ಒಳ್ಳೊಳ್ಳೆ ವೀಡಿಯೋಸನ್ನು ಹಾಕ್ತೀನಿ. ಇಲ್ಲ ಅಂದರೆ ಆರಾಮಾಗಿ ತೆಲುಗು ಚಾನಲ್ ಹೇಗೋ ಕ್ರಿಯೇಟ್ ಮಾಡಿದ್ದೀನಿ, ತೆಲುಗುನಲ್ಲಿ ವೀಡಿಯೋಸನ್ನು ಶೂಟ್ ಮಾಡಿ ಅಪ್ಲೋಡ್ ಮಾಡ್ತೀನಿ. ಸೊ ನೀವೇ ಕಮೆಂಟ್ ಮಾಡಿ ಗೈಸ್, ಓಕೆ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಫ್ರೆಂಡ್ಸ್. ಲಾಟ್ಸ್ ಆಫ್ ಲವ್. ಬಾಯ್ ಬಾಯ್.